ಹಾಲಿ ಶಾಸಕರಾದ ಡಾಕ್ಟರ್ ಚಂದ್ರು ಲಂಬಾಣಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ತೀವ್ರ ಮುಜುಗರ ಉಂಟಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ತೀವ್ರ ಮುಜುಗರ ಉಂಟಾಗಿರುವುದು ಹಾಲಿ ಶಾಸಕರಾದ ಡಾಕ್ಟರ್ ಚಂದ್ರು ಲಂಬಾಣಿ ಅವರ ಅರೆಸ್ಟ್ ಆದ ನಂತರದಲ್ಲಿ. ಜೊತೆಗೆ ಬೈರತಿ ಬಸವರಾಜಿಂದ ಕೂಡ ಬಿಜೆಪಿ ಮುಜುಗರ ಆಗಿದೆ. ಒಂದು ಕಡೆ ಲಂಚ ಸ್ವೀಕಾರ, ಮತ್ತೊಂದು ಕಡೆ ಕೊಲೆ ಕೇಸ್, ಶಾಸಕರಿಬ್ರು ಲಾಕ್ ಆಗಿದ್ದಾರೆ. ಲೋಕಲ್ ಫೈಟ್ ಹೊತ್ನಲ್ಲೇ ಪಕ್ಷಕ್ಕಿದು ಬಹುತೇಕ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಮುಂದಾಗ್ತಾ ಇದೆ. ಈಗ ಪ್ರತಿಪಕ್ಷದ ನಾಯಕರುಗಳ ಸ್ಥಾನದಲ್ಲಿರುವಂತಹ ಬಿಜೆಪಿ ನಾಯಕರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡಬೇಕು, ಲೋಪದೋಷವನ್ನ ಎತ್ತಿಡಿಯುವ ಕೆಲಸ ಮಾಡಬೇಕು. ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು ಅಬಕಾರಿ ಇಲಾಖೆಯಲ್ಲಿ ಅನ್ನೋದಾಗಿ ಅಧಿವೇಶನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದ್ರು. ಆದರೆ ಅವರ ಮನೆಯಲ್ಲಿ ಏನಾಗ್ತಿದೆ, ಅವ್ರ ಪಕ್ಷದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅವಲೋಕನ ಮಾಡಿಕೊಂಡಂತ ಸಂದರ್ಭದಲ್ಲಿ ಕಾಮಗಾರಿ ನಡೀತಾ ಇರುವಂತ ಸಂದರ್ಭಕ್ಕನುಸಾರವಾಗಿ 11 ಲಕ್ಷ ರೂಪಾಯಿ ಲಂಚವನ್ನ ಬೇಡಿಕೆ ಇಟ್ಟಿದ್ರು. 5 ಲಕ್ಷ ರೂಪಾಯಿ ಹಣವನ್ನ ಲಂಚ ಸ್ವೀಕಾರ ಮಾಡ್ತಿದ್ದ ಸಂದರ್ಭದಲ್ಲಿ ಬಲೆಗೆ ಬಿದ್ರು. ಅದಾದ ನಂತರದಲ್ಲಿ ಲೋಕಾಯುಕ್ತರು ರೇಡ್ ಮಾಡ್ತಿದ್ದ ಸಂದರ್ಭದಲ್ಲಿ ಅದಾದ ಮೇಲೆ ಇನ್ನೊಂದು ಕಡೆ ಬೈರತಿ ಬಸವರಾಜ್ ಅವರು ಕೂಡ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರಿಂದ ಪಕ್ಷಕ್ಕೆ ಬಹುತೇಕ ಡ್ಯಾಮೇಜ್. ಮೊದಲು ನಿಮ್ಮದು ನೋಡ್ಕೊಳ್ಳಿ, ಆಮೇಲಿಂದ ನಮಗೆ ಅಥವಾ ಬೊಟ್ಟು ಮಾಡಿ ತೋರಿಸಿ ಅನ್ನುವಂಥ ರೀತಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನವರು ಕೂಡ ಚಾಟಿ ಬೀಸಬಹುದು. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು ಬಿಜೆಪಿ, ಬೇರೆ ಆಪ್ಷನ್ ಇಲ್ಲ. ಹಾಲಿ ಶಾಸಕರಿಗೆ ಹೈಕಮಾಂಡ್ನಿಂದ ಖಡಕ್ ಸೂಚನೆ ಬಂದಿದೆ. ಮುಂದಿನ ಅವಧಿಗೆ ಟಿಕೆಟ್ ಬೇಕಾ? ಟಿಕೆಟ್ ಬೇಕು ಅಂದ್ರೆ ವೈಯಕ್ತಿಕ ಶಿಸ್ತನ್ನ ಕಾಪಾಡಿಕೊಳ್ಳೋದು ಬಹಳಷ್ಟು ಅಗತ್ಯ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದಾಗಿ ಸೂಚನೆ ಬಂದಿದೆ. ಅಪರಾಧ ಕೇಸ್ನಲ್ಲಿ ಭಾಗಿಯಾಗ್ಬಿಟ್ರೆ ಖಂಡಿತವಾಗ್ಲೂ ಟಿಕೆಟ್ ಕೊಡೋದಿಲ್ಲ. ಕ್ಷೇತ್ರದಲ್ಲಿ ಕೆಲಸದ ಜೊತೆಗೆ ವರ್ಚಸ್ ಬಹಳ ಇಂಪಾರ್ಟೆಂಟ್, ಅದನ್ನ ಕಾಪಾಡ್ಕೊಳ್ಳಿ. ಆಡಳಿತ ಪಕ್ಷದ ಷಡ್ಯಂತ್ರಕ್ಕೆ ಬಲಿಯಾಗದಂತೆ ಸಲಹೆ ಕೊಟ್ಟಿದ್ದಾರೆ ಹೈಕಮಾಂಡ್. ಸೂಕ್ಷ್ಮವಾಗಿ ಕೆಲಸ ಮಾಡುವಂತೆ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ನೀಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಮುಂದೆ ಬರುವಂತ ಎಲೆಕ್ಷನ್ಗಳು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅವರನ್ನ ನೀವು ದೂಷಣೆ ಮಾಡೋದಕ್ಕೆ ಹೋಗಿ ನೀವೇ ಸಿಕ್ಕಾಕೊಂಡ್ರೆ ಹೇಗೆ? ಸ್ವಲ್ಪ ವೈಯಕ್ತಿಕವಾಗಿ ಕೂಡ ವರ್ಚಸ್ಸನ್ನು ಕಾಪಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದ ಮೂಲಕ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಒಂದು ಕಡೆ ಹೌದು, ಈಗ ಸದ್ಯ ಏನು ಎಲೆಕ್ಷನ್ಗಳು ಮುಂದೆ ಸಾಲಾಗಿದೆ. ಇದ್ರ ಮಧ್ಯದಲ್ಲಿ ಬಿಜೆಪಿಯಲ್ಲಿ ಒಂದು ಕಡೆ ಬಂಡಾಯ ಎದ್ದಿರುವಂತ ನಾಯಕರು ಬಹಳಷ್ಟು ಜನ ಇದ್ದಾರೆ, ಒಂದು ಮನೆ ಮೂರು ಬಾಗಿಲು ರೀತಿಯಲ್ಲಿ. ಇದರ ಮಧ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಕೊಲೆ ಪ್ರಕರಣ ಅಥವಾ ಲಂಚಾವತಾರ ಯಾವ ರೀತಿ ತಿರುವನ್ನ ಪಡ್ಕೊಳ್ಬಹುದು, ಯಾವ ರೀತಿ ಮೈನಸ್ ಆಗಬಹುದು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ವರಿಷ್ಠರು ಹೇಗೆ ಮುಂದಾಗಿದ್ದಾರೆ? ಎಸ್, ಹೌದು. ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣದಲ್ಲಾಗಿರ್ತಕ್ಕಂಥದ್ದು ಇದಾಗಿರ್ಬೋದು, ಮತ್ತೆ ಅಕ್ರಮ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಇವೆಲ್ಲ ವಿಚಾರವಾಗಿ ಏನು ರಾಜ್ಯದ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ವಿರೋಧ ಪಕ್ಷ ಆರೋಪವನ್ನ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಶಾಸಕರುಗಳೇ ಭ್ರಷ್ಟಾಚಾರ ಕೊಲೆ ಪ್ರಕರಣಗಳಲ್ಲಿ ಸಿಲುಕಿರುವಂತದ್ದು ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದಿಂದ ವಿರೋಧ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ಸನ್ನಿವೇಶವನ್ನ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಎಲ್ಲ ಸನ್ನಿವೇಶಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಮತ್ತೆ ಎರಡು ವಿಧಾನಸಭಾ ಉಪಚುನಾವಣೆಯ ಹೊತ್ತಿನಲ್ಲೇ ಇದೊಂದು ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ಸನ್ನಿವೇಶಕ್ಕೆ ತಂದಾಕಿರ್ತಕ್ಕಂಥದ್ದು. ಈಗಾಗಲೇ ಬಜೆಟ್ ಅಧಿವೇಶನ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಇರ್ತಕ್ಕಂಥದ್ದು. ಈ ಅಧಿವೇಶನದ ಸಮಯದಲ್ಲಿ ಒಂದು ರೀತಿ ಅಂದ್ರೆ ಆಡಳಿತ ಪಕ್ಷವನ್ನ ಲೋಪದೋಷಗಳನ್ನ ಇಟ್ಕೊಂಡು ವಿರೋಧ ಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಯಿತು. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷವೇ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದಿರುವಂತದ್ದು ಅಥವಾ ಈ ರೀತಿಯ ಪ್ರಕರಣಗಳಲ್ಲಿ ಸಿಲುಕಿರುವಂತದ್ದು ಮುಜುಗರಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಬೇಲಿನೇ ಎದ್ದು ಹೊಲ ಮೆಂತು ಅನ್ನೋ ರೀತಿಯಲ್ಲಿ ಈಗಾಗಲೇ ವಿರೋಧ ಪಕ್ಷದ ಪರಿಸ್ಥಿತಿ ಇರುವಂತದ್ದು. ಇಂಥ ಸನ್ನಿವೇಶದಲ್ಲಿ ಮುಜುಗರವನ್ನು ತಪ್ಪಿಸಿಕೊಳ್ಳಲು ಈಗಾಗಲೇ ಚಂದ್ರು ಲಂಬಾಣಿ ಅವರನ್ನ ಎಲ್ಲೋ ಒಂದ್ ಕಡೆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಬಗ್ಗೆನೂ ಸಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಅವರಿಗೆ ಘಟನೆಯ ಮಾಹಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಸಹ ನಿನ್ನೆ ವಿರೋಧ ಪಕ್ಷದ ನಾಯಕರಂತ R. ಅಶೋಕ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು.
ಅದಾದ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಈಗಾಗಲೇ ಹಾಲಿ ಮತ್ತು ಮಾಜಿ ಏನು ಶಾಸಕರು ಮತ್ತೆ ಬಿಜೆಪಿಯಲ್ಲಿ ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಟಿಕೆಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಆಡಳಿತ ಪಕ್ಷದ ಷಡ್ಯಂತ್ರಕ್ಕೆ ಒಳಗಾಗಬಾರದು, ತಮ್ಮ ವರ್ಚಸ್ಸನ್ನ ಕಾಪಾಡಿಕೊಳ್ಬೇಕು. ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಮತ್ತೆ ಕೊಲೆ ಪ್ರಕರಣಗಳಲ್ಲಿ ಸಿಲುಕಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಟಿಕೆಟ್ ಅನ್ನ ನೀವು ಪಕ್ಷದಿಂದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅಂತ ಒಂದು ಸಂದೇಶವನ್ನು ಸಹ ರವಾನಿಸಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಬೇಕು, ವೈಯಕ್ತಿಕವಾಗಿ ಒಳ್ಳೆ ವರ್ಚಸ್ ಇರೋರಿಗೆ ಮಾತ್ರ ಪಕ್ಷ ಟಿಕೆಟ್ ಮಣೆ ಹಾಕುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಈಗಾಗಲೇ ರವಾನಿಸಿರ್ತಕ್ಕಂಥದ್ದು. ಡಯನಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡೋಣ ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ತಾರ ಪ್ರತಿಪಕ್ಷಗಳನ್ನ ಪ್ರತಿಭಟನೆಯ ಮೂಲಕವೋ ಅಥವಾ ಕೆಲವೊಂದಷ್ಟು ರೂಪುರೇಷೆಗಳನ್ನ ಹೊರಡಿಸ್ಕೊಳ್ಳೋದ್ರ ಮೂಲಕ ಅವ್ರನ್ನ ಕಟ್ಟಾಕಬೇಕು. ತಮ್ಮ ಪಕ್ಷದಲ್ಲೇ ಬೆಂಕಿ ಹತ್ತು ಉರಿತಾ ಇದೆ, ಯಾವ ರೀತಿ ತಣ್ಣಗೆ ಮಾಡ್ತಾರೆ ಕಾದು ನೋಡ್ಬೇಕು.